ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಓರ್ವ ಡಿಜಿಪಿಯ ಒಂದು ರಾಸಲೀಲೆ ಪ್ರಕರಣ ಕೂಡ ರಿಲೀಸ್ ಆಗಿರುವಂಥದ್ದು ಮತ್ತು ರಾಜ್ಯದಲ್ಲಿ ಅತಿ ಹೆಚ್ಚಾಗಿ ಅತ್ಯಾಚಾರ ದರೋಡೆ ಪ್ರಕರಣಗಳ ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು ಸರ್. ಇದು ರಾಜ್ಯದ ಪೊಲೀಸ್ ಇಲಾಖೆಯೇ ತಲೆ ತಗ್ಗಿಸುವಂಥ ಒಂದು ಘಟನೆ. ಇದರ ಸತ್ಯಾಸತ್ಯತೆಯ ಬಗ್ಗೆ ಸಮಗ್ರ ತನಿಖೆ ಆಗಲಿ. ಇದು ಸತ್ಯಾಸತ್ಯತೆ ಏನು ಅಂತ ನಾನು ರಾಮಚಂದ್ರ ರಾವ್ ಅವ್ರ ಹೇಳಿಕೆಯನ್ನು ಗಮನಿಸಿದೆ. ಅವರು AI ಅಂತ ಹೇಳಿದ್ದಾರೆ. ಇದರ ಸತ್ಯಾಸತ್ಯತೆಯ ಬಗ್ಗೆ ಸರ್ಕಾರ ಪ್ರಾಮಾಣಿಕ ತನಿಖೆ ನಡೆಸಬೇಕು. ಯಾರಾದರೂ ಹಾಲಿ ಮಹಿಳಾ ನ್ಯಾಯಾಧೀಶರ ನೇತೃತ್ವದಲ್ಲಿ ಸತ್ಯಾಸತ್ಯತೆಯ ಪರಿಶೀಲನೆ ಆಗಲಿ. AI ರಿಲೇಟೆಡೋ ಅಥವಾ ವಾಸ್ತವಿಕತೆನೋ ಅಂತ ವಾಸ್ತವಿಕತೆ ಆಗಿದ್ದರೆ ಇಡೀ ಪೊಲೀಸ್ ಇಲಾಖೆಯ ಘನತೆಯನ್ನೇ ಮಸಿ ಬಳಿಯುವ ಯಾರ ಹತ್ರ ಹೋಗ್ಬೇಕು? ನ್ಯಾಯ ಕೇಳಿಕೊಂಡು ಯಾರ ಹತ್ರ ಹೋಗ್ಬೇಕು ಹೇಳಿ? ಪೊಲೀಸ್ ಇಲಾಖೆಯೇ ಪೊಲೀಸು ಅಧಿಕಾರಿಗಳೇ ವಿಶ್ವಾಸಘಾತಕರಾದರೆ, ಅವರೇ ಅನೈತಿಕ ಮಾರ್ಗದಲ್ಲಿ ತೊಡಗಿದರೆ ನ್ಯಾಯ ಎಲ್ಲಿ ಸಿಗುತ್ತೆ? ಕಾನೂನು ವ್ಯವಸ್ಥೆ ಕುಸಿದಿದೆ. ಮೊನ್ನೆ ಕೂಡ CM ಸಭೆಯಲ್ಲಿ ಕೂಡ ಪ್ರಸ್ತಾಪ ಆಗಿರುವಂಥದ್ದು ಸರ್. ಕಾನೂನು ವೈಫಲ್ಯನ ಅಥವಾ ಗೃಹ ಸಚಿವರ ವೈಫಲ್ಯ? ನಮಗೆ ಈ ಸರ್ಕಾರದ ನೀತಿಯ ಕಾರಣಕ್ಕೆ ಯಾರಿಗೂ ಭಯ ಇಲ್ಲ. ಈಗ ಏನಾಗುತ್ತೆ, ಸಜ್ಜನರು ಭಯ ಪಡೋ ಪರಿಸ್ಥಿತಿ ಇದೆ. ದುರ್ಜನರು ನಮ್ಮ ಸರ್ಕಾರ ಅನ್ನುವಂಥ ವಿಶ್ವಾಸದಲ್ಲಿ ಕಾರ್ಯನಿರ್ವಹಿಸ್ತಾರೆ, ಸಜ್ಜನರು ಭಯ ಪಡ್ತಾ ಇದ್ದಾರೆ. ಇದಿಷ್ಟು CT ರವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಮಹೇಶ್ ಶರಣ, ಟಿವಿ ನವದೆಹಲಿ. ಓರ್ವ ಡಿಜಿಪಿಯ ಒಂದು ರಾಸಲೀಲೆ ಪ್ರಕರಣ ಕೂಡ ರಿಲೀಸ್ ಆಗಿರುವಂಥದ್ದು ಮತ್ತು ರಾಜ್ಯದಲ್ಲಿ ಅತಿ ಹೆಚ್ಚಾಗಿ ಅತ್ಯಾಚಾರ ದರೋಡೆ ಪ್ರಕರಣಗಳ ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು ಸರ್. ಇದು ರಾಜ್ಯದ ಪೊಲೀಸ್ ಇಲಾಖೆಯೇ ತಲೆ ತಗ್ಗಿಸುವಂಥ ಒಂದು ಘಟನೆ. ಇದರ ಸತ್ಯಾಸತ್ಯತೆಯ ಬಗ್ಗೆ ಸಮಗ್ರ ತನಿಖೆ ಆಗಲಿ. ಇದು ಸತ್ಯಾಸತ್ಯತೆ ಏನು ಅಂತ ನಾನು ರಾಮಚಂದ್ರ ರಾವ್ ಅವ್ರ ಹೇಳಿಕೆಯನ್ನು ಗಮನಿಸಿದೆ. ಅವರು AI ಅಂತ ಹೇಳಿದ್ದಾರೆ. ಇದರ ಸತ್ಯಾಸತ್ಯತೆಯ ಬಗ್ಗೆ ಸರ್ಕಾರ ಪ್ರಾಮಾಣಿಕ ತನಿಖೆ ನಡೆಸಬೇಕು. ಯಾರಾದರೂ ಹಾಲಿ ಮಹಿಳಾ ನ್ಯಾಯಾಧೀಶರ ನೇತೃತ್ವದಲ್ಲಿ ಸತ್ಯಾಸತ್ಯತೆಯ ಪರಿಶೀಲನೆ ಆಗಲಿ. AI ರಿಲೇಟೆಡೋ ಅಥವಾ ವಾಸ್ತವಿಕತೆನೋ ಅಂತ ವಾಸ್ತವಿಕತೆ ಆಗಿದ್ದರೆ ಇಡೀ ಪೊಲೀಸ್ ಇಲಾಖೆಯ ಘನತೆಯನ್ನೇ ಮಸಿ ಬಳಿಯುವ ಯಾರ ಹತ್ರ ಹೋಗ್ಬೇಕು? ನ್ಯಾಯ ಕೇಳಿಕೊಂಡು ಯಾರ ಹತ್ರ ಹೋಗ್ಬೇಕು ಹೇಳಿ? ಪೊಲೀಸ್ ಇಲಾಖೆಯೇ ಪೊಲೀಸು ಅಧಿಕಾರಿಗಳೇ ವಿಶ್ವಾಸಘಾತಕರಾದರೆ, ಅವರೇ ಅನೈತಿಕ ಮಾರ್ಗದಲ್ಲಿ ತೊಡಗಿದರೆ ನ್ಯಾಯ ಎಲ್ಲಿ ಸಿಗುತ್ತೆ? ಕಾನೂನು ವ್ಯವಸ್ಥೆ ಕುಸಿದಿದೆ. ಮೊನ್ನೆ ಕೂಡ CM ಸಭೆಯಲ್ಲಿ ಕೂಡ ಪ್ರಸ್ತಾಪ ಆಗಿರುವಂಥದ್ದು ಸರ್. ಕಾನೂನು ವೈಫಲ್ಯನ ಅಥವಾ ಗೃಹ ಸಚಿವರ ವೈಫಲ್ಯ? ನಮಗೆ ಈ ಸರ್ಕಾರದ ನೀತಿಯ ಕಾರಣಕ್ಕೆ ಯಾರಿಗೂ ಭಯ ಇಲ್ಲ. ಈಗ ಏನಾಗುತ್ತೆ, ಸಜ್ಜನರು ಭಯ ಪಡೋ ಪರಿಸ್ಥಿತಿ ಇದೆ. ದುರ್ಜನರು ನಮ್ಮ ಸರ್ಕಾರ ಅನ್ನುವಂಥ ವಿಶ್ವಾಸದಲ್ಲಿ ಕಾರ್ಯನಿರ್ವಹಿಸ್ತಾರೆ, ಸಜ್ಜನರು ಭಯ ಪಡ್ತಾ ಇದ್ದಾರೆ. ಇದಿಷ್ಟು CT ರವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಮಹೇಶ್ ಶರಣ, ಟಿವಿ ನವದೆಹಲಿ.